ಮೊದಲೆಲ್ಲ ನಾವು ಉಪ್ಪು ತಗೊಬೇಕು ಅಂದರೆ ಯಾವ ಉಪ್ಪು ತಗೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಇರೋದೇ ಒಂದು ಉಪ್ಪು, ಅದನ್ನೇ ತಗೊತಿದ್ವಿ. ಬಟ್ ಇವಾಗೆಲ್ಲ ಹಾಗೆಲ್ಲ. ಮಾರ್ಕೆಟಿಗೆ ಹೋದರೆ ಉಪ್ಪಲ್ಲಿ ಎಷ್ಟೊಂದು ವೆರೈಟಿ. ಯಾವ ಥರ ಉಪ್ಪು ತಗೊಳ್ಳೋದು? ಒಬ್ರು ಅಂತಿರ್ತಾರೆ ಈ ಉಪ್ಪು ತಗೊಳ್ಳಿ, ಮತ್ತೊಬ್ರು ಅಂತಿರ್ತಾರೆ ಆ ಉಪ್ಪು ತಗೊಳ್ಳಿ, ಅದು ಹೆಲ್ತಿಗೆ ಒಳ್ಳೆಯದು, ಇದು ಬಿ ಪಿಗೆ ಒಳ್ಳೆಯದು, ಅದು ಶುಗರಿಗೆ ಒಳ್ಳೆಯದು, ಏನೇನೋ ಹೇಳ್ತಿರ್ತಾರೆ. ಬಟ್ ಯಾವುದು ನಿಜ ಅಲ್ಲ. ಅದೆಲ್ಲ ಸುಮ್ಮನೆ ನಮ್ಮನ್ನು ಮಂಗ ಮಾಡೋಕ್ಕೆ ತುಂಬ, ಅಂದರೆ ಅವ್ರ ಮಾರ್ಕೆಟಿಂಗ್ ಗಿಮಿಕ್ ಅದೆಲ್ಲ. ನಾವು ಅದನ್ನು ಹೌದು ಅಂತ ನಂಬ್ಕೊಂಡು ತಗೊತಿರ್ತೀವಿ. ಬಟ್ ಅದೆಲ್ಲ ಸುಳ್ಳೆ ಅಂತ ನನಗನ್ಸೋದು. ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ಆಮೇಲೆ ಹೇಳಿ ನನಗೆ. ನಂಗನ್ಸೋದಂತೂ ಇಷ್ಟೇ. ಇವಾಗ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತೆ, ಸೈಂಧವ ಲವಣ ಅಂತೆ, ಅದಂತೆ ಇದಂತೆ, ಅದೆಲ್ಲ ಸುಮ್ಮನೆ ವೇಸ್ಟು. ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗಂತೂ ಹಿಮಾಲಯನ್ ಪಿಂಕ್ ಸಾಲ್ಟ್ ಎಲ್ಲ ತಿಂದು ನೋಡಿ. ಬೇಕಿದ್ರೆ ಒಂದು 6 ಮಂತು ನೀವು ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ರೆ, ನೀವು ಥೈರಾಯ್ಡ್ ಸಪ್ಲಿಮೆಂಟ್ ತಗೋತಾ ಇದ್ರೂ ನಿಮಗೆ ವೇರಿಯೇಷನ್ನು ಕಂಡು ಬಂದ್ಬಿಡತ್ತೆ. ಸೊ ಅದರಲ್ಲಿ ಏನಿರಲ್ಲ ಅಂದರೆ ನಿಮ್ಗೆ ಬೇಕಾಗಿರೋ ಅಯೋಡಿನ್ನು ಇರಲ್ಲ. ಓಕೆನಾ? ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ ಇರಲಿ, ನಾರ್ಮಲ್ ಶಾಪ್ಗಳಿರಲಿ, ಯಾವುದರಲ್ಲೇ ಇದ್ರೂ ಅದರಲ್ಲೆಲ್ಲ ಇರೋದೇನು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಂತೂ ಅಯೋಡಿನ್ ಇರೋದೇ ಇಲ್ಲ. ನಿಮಗೆ ಏನು ಉಪ್ಪನ್ನು ನಾವು ಏನಕ್ಕೆ ತಿಂತೀವಿ? ನಮಗೆ ಅಯೋಡಿನ್ ಬೇಕು ನಮ್ಮ ಬಾಡಿಗೆ, ಟೇಸ್ಟಿಗೆ ಒಂದೇ ಅಲ್ಲ. ಸೊ ತುಂಬ ತಿಂದರೆ ಅದರಲ್ಲಿ ಸೋಡಿಯಂ ಇರೋದ್ರಿಂದ ನಮಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ನಮಗೂ ಗೊತ್ತು. ಎವ್ರಿ ಮನುಷ್ಯನಿಗೆ 2 ಗ್ರಾಮು ಸೋಡಿಯಮ್ಮು ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಸೋಡಿಯಮ್ಮನ್ನು ನಾವು ಯೂಸ್ ಮಾಡಬಾರ್ದು. ಬಟ್ ಅದರಲ್ಲಿ ಅಯೋಡಿನ್ ಇರೋದಿಲ್ಲ. ಅಯೋಡಿನ್ ಇಲ್ಲದೆ ಇದ್ದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಥೈರಾಯ್ಡ್ ಇಶ್ಯೂ ಇದ್ದವರಿಗಂತೂ ತುಂಬ ಪ್ರಾಬ್ಲಮ್ಮು. ಈ ಪ್ರೆಗ್ನೆಂಟ್ ಇದ್ದ ವುಮೆನ್ನು ಅಯೋಡಿನ್ ಯುಕ್ತ ಉಪ್ಪನ್ನು ಬಳಸದೇ ಇದ್ದರೆ ಹುಟ್ಟೋ ಮಗುವಿನ ಮಿದುಳಿನ ಬೆಳವಣಿಗೆಗೆ ಅದು ತೊಂದರೆ ಕೊಡುತ್ತೆ. ಸೊ ಅಯೋಡಿನ್ ನಮಗೆ ಬೇಕೇ ಬೇಕು ನಮ್ಮ ಬಾಡಿಗೆ. ಬಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಎಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಅಯೋಡಿನ್ ಸಿಗೋದೇ ಇಲ್ಲ. ಸೊ ನಾವು ಆದಷ್ಟು ನಾರ್ಮಲ್ ಉಪ್ಪನ್ನು ಬಳಸಬೇಕು. ಅದು ಟೇಬಲ್ ಸಾಲ್ಟ್ ಇರಲಿ, ಅಥವಾ ನಾವು ಮನೆಯಲ್ಲಿ ಮೊದಲೆಲ್ಲ ಯೂಸ್ ಮಾಡ್ತಿರೋ ರಾಕ್ ಸಾಲ್ಟ್ ಇರಲಿ, ಅಂದರೆ ಹಿಮಾಲಯನ್ ರಾಕ್ ಸಾಲ್ಟ್ ಅಲ್ಲ, ಸುಮ್ಮನೆ ಕಲ್ಲು ಉಪ್ಪು ಅಂತ ಬರುತ್ತಲ್ಲ, ಅದಿರಲಿ. ನೋಡಿ, ಇದು ನಾನು ನಮ್ಮ ಊರಿಂದ ತೊಗೊಬಂದಿರೋ ಉಪ್ಪು. ಒಂದು ನಮ್ಮ ಊರ ಕಡೆ ಮಾಡಿರೋ ಉಪ್ಪು, ಇದು ಅಯೋಡೈಸ್ಡ್ ಏನು ಇದು. ಇನ್ನೊಂದು ಟೇಬಲ್ ಸಾಲ್ಟು, ಇಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗೋ ಉಪ್ಪು. ನಾನು ಬಳಸ್ತಿರೋ ಈ ಉಪ್ಪು ಇಲ್ಲಿ ಈ ಕಡೆ ಸಿಗೋದಿಲ್ಲ, ನಮ್ಮ ಊರ ಕಡೆ ಮಾತ್ರ ಸಿಗುತ್ತೆ. ಗೋಕರ್ಣ ಆ ಕಡೆ ಮಾತ್ರ ಸಿಗುತ್ತೆ. ಇದು ನಾರ್ಮಲ್ ಟೇಬಲ್ ಸಾಲ್ಟು, ಇಲ್ಲ ಕಡೆ ಸಿಗೋ ಉಪ್ಪು ಇದು. ಇದರಲ್ಲೆಲ್ಲ ಅಯೋಡಿನ್ ಇರುತ್ತೆ. ಇದೆಲ್ಲ ಅಯೋಡೈಸ್ಡ್ ಸಾಲ್ಟು. ಅಯೋಡೈಸ್ಡ್ ಸಾಲ್ಟ್ ತಿಂದಿಲ್ಲ ಅಂದರೆ ಗಾಯ್ಟರ್ ಪ್ರಾಬ್ಲಮ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಮತ್ತು ಮೆಂಟಲ್ ಗ್ರೋತಿಗೆ ಕಷ್ಟ. ಅದು ಮಕ್ಕಳಿಗೆ ಇರಲಿ, ಅಥವಾ ಪ್ರೆಗ್ನೆಂಟ್ ವುಮೆನ್ ಇರಲಿ, ಅಥವಾ ನಾವು ಥೈರಾಯ್ಡ್ ಇಶ್ಯೂ ಇದೆ, ನಮಗೆ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ನಮಗೆ ಅಯೋಡಿನ್ ನಾವು ತಗೊಳ್ಳೋದೇ ಅಯೋಡಿನ್ ಸಪ್ಲಿಮೆಂಟು ಥೈರಾಯ್ಡ್ಗೆ. ಮತ್ತು ನಾವು ಉಪ್ಪಲ್ಲಿ ಅಯೋಡನೇ ತಿಂದಿಲ್ಲ ಅಂದರೆ ಮತ್ತೇನು, ಸಪ್ಲಿಮೆಂಟನ್ನು ಇನ್ನೂ ಜಾಸ್ತಿ ತೊಗೊಬೇಕಾಗತ್ತೆ ಅಷ್ಟೇ. ನೀವು ಬೇಕಿದ್ರೆ ಚೆಕ್ ಮಾಡಿ. ಒಂದು 6 ಮಂತು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಆ ಥರ ಅದು ಹೆಲ್ಪ್ ಆಗಲ್ಲ. ಸುಮ್ಮನೆ ಮಾರ್ಕೆಟಲ್ಲಿ ಅದನ್ನು ಇಟ್ಟಿರ್ತಾರಷ್ಟೇ, ನಾವು ಅದನ್ನು ತಗೊಳ್ಳೋಕ್ಕೆ ಹೋಗಬಾರ್ದು. ನಾವು ಟೇಬಲ್ ಸಾಲ್ಟನ್ನಾದರೂ ಯೂಸ್ ಮಾಡ್ಬೋದು, ನಾರ್ಮಲ್ ಆಗಿ ಸಿಗೋದು. ಇಲ್ಲ ನಾವು ಮೊದಲೆಲ್ಲ ಉಪಯೋಗಿಸೋ ಥರ ಕಲ್ಲುಪ್ಪನ್ನಾದರೂ ನಾವು ಯೂಸ್ ಮಾಡ್ಬೋದು. ಉಪ್ಪನ್ನು ನಾವು ಕಡಿಮೆನೇ ತಿನ್ನಬೇಕು. ತುಂಬ ಉಪ್ಪನ್ನು ತಿನ್ನಬಾರ್ದು, ಅದು ನಮಗೆಲ್ಲರಿಗೂ ಗೊತ್ತು. ಬಟ್ ನಾವು ತಿನ್ನೋ ಉಪ್ಪಲ್ಲಿ ಅಯೋಡಿನ್ ಇದೆಯಾ ಅಂತ ನೋಡ್ಕೊಬೇಕು. ಬರೀ ಸೋಡಿಯಂ ಒಂದೇ ನಾವು ತಿಂದರೆ ಅದು ಯೂಸ್ ಆಗಲ್ಲ. ನಾವು ತಿನ್ನೋ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಎಲ್ಲೆಲ್ಲ ಬರೀ ಸೋಡಿಯಂ ಎಲ್ಲ ಉಪ್ಪಲ್ಲೂ ಸೋಡಿಯಂ ಇರುತ್ತೆ. ಬಟ್ ಅಯೋಡಿನನ್ನು ಆ್ಯಡ್ ಮಾಡಿರ್ತಾರೆ. ಅಯೋಡಿನ್ ಆ್ಯಡ್ ಮಾಡದೇ ಇರೋ ಉಪ್ಪನ್ನು ನಾವು ತಿಂದರೆ ನಮಗೆ ಅದು ಒಳ್ಳೆಯದಲ್ಲ. ನಾವು ಉಪ್ಪು ತಿನ್ನೋದೇ ಅಯೋಡಿನ್ ಬೇಕು ನಮ್ಮ ಬಾಡಿಗೆ ಅಂತ. ಅಯೋಡಿನ್ ಇಲ್ದೇನೆ ನಾವು ಬರೀ ಸೋಡಿಯಂ ಒಂದೇನೆ ತಿಂದ್ಬಿಟ್ರೆ ನಮ್ಗೆ ಅದ್ರದ್ದು ಉಪ್ಪು ತಿನ್ನೋ ಪರ್ಪಸ್ಸೇ ವೇಸ್ಟ್ ಆಗಿಬಿಡುತ್ತೆ. ಸೊ ನಾವು ತಗೊಳ್ಳೋ ಉಪ್ಪಲ್ಲಿ ಅಯೋಡಿನ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ತಗೊಬೇಕು. ಅದು ಏನದು ಟೇಬಲ್ ಸಾಲ್ಟ್ ಇರಲಿ, ಕಲ್ಲುಪ್ಪಿರಲಿ, ಯಾವುದೇ ಉಪ್ಪಿರಲಿ, ಅದರಲ್ಲಿ ಅಯೋಡಿನ್ ಇದೆಯಾ ಅಂತ ನಾವು ನೋಡಿ ತಗೊಬೇಕು. ಸುಮ್ಮನೆ ಹಾಕ್ಕೊಂಡಿರ್ತಾರೆ ಲೋ ಸೋಡಿಯಂ ಇದೆ, ಮತ್ತೊಂದಿದೆ, ಇನ್ನೊಂದಿದೆ ಅಂತ. ಎಲ್ಲದರಲ್ಲೂ ಸೋಡಿಯಂ ಕಂಟೆಂಟು ಒಂದೇ ಥರ ಇರುತ್ತೆ. ಬಟ್ ಅಯೋಡಿನ್ನು ಕೆಲವೊಂದು ಉಪ್ಪಲ್ಲಿ ಹಾಕೋದೇ ಇಲ್ಲ. ಪಿಂಕ್ ಸಾಲ್ಟಲ್ಲೆಲ್ಲ ಅಯೋಡಿನ್ ಇರೋದೇ ಇಲ್ಲ, ಅದರಲ್ಲಿ ಬರೀ ಸೋಡಿಯಂ ಮಾತ್ರ ಇರುತ್ತೆ. ಸೊ ನಾವು ಉಪ್ಪನ್ನು ನೋಡಿ ತಗೊಬೇಕು ಯಾವಾಗಲೂ.
ಸುಮ್ಮನೆ ಮಾರ್ಕೆಟಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ, ಅಥವಾ ಕೆಲವೊಬ್ಬರು ಈ ಪಿಂಕ್ ಸಾಲ್ಟ್ ತಿಂದರೆ ಒಳ್ಳೆಯದು, ಬಿ ಪಿ ಒಳ್ಳೆಯದು, ಶುಗರಿಗೆ ಒಳ್ಳೆಯದು, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅಂತ ನಾವು ಪಿಂಕ್ ಸಾಲ್ಟನ್ನು, ಸೈಂಧವ ಲವಣವನ್ನೆಲ್ಲ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಅಪರೂಪಕ್ಕೆ ಒಂದೊಂದು ದಿನ ನಾವು ಯೂಸ್ ಮಾಡ್ತೀವಿ, ಇಟ್ಕೊಂಡಿರ್ತೀವಿ ಮನೆಯಲ್ಲಿ, ಯಾವ್ದ್ಯಾವ್ದೋ ಡಿಶಸ್ಸಿಗೆ ಅದರಿಂದ ಹಾಕಿದರೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂದರೆ ಅದು ಓಕೆ, ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದು. ಬಟ್ ಎವ್ರಿ ಡೇ ಕನ್ಸ್ಯೂಮ್ ಮಾಡೋಕೆ ನಾವು ಅಯೋಡೈಸ್ಡ್ ಸಾಲ್ಟ್ ಅನ್ನು ಮಾತ್ರ ನಾವು ಕನ್ಸ್ಯೂಮ್ ಮಾಡಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಸೋಡಿಯಂ ಅಷ್ಟೇ ತಿನ್ಕೊಂಡು ಅಯೋಡಿನ್ ನಮ್ಮ ಬಾಡಿಗೆ ಸಿಗಲ್ಲ. ಅಯೋಡಿನ್ ನಾವು ತುಂಬಾ ಕಡಿಮೆ ತಿನ್ನೋದ್ರಿಂದ, ಅಯೋಡಿನ್ ಯೂಸೇ ಮಾಡದೇ ಇದ್ರೆ ನಮಗೆ ಅಯೋಡಿನ್ ಡೆಫಿಷಿಯನ್ಸಿ ಆಗುತ್ತೆ. ಅಯೋಡಿನ್ ಡೆಫಿಷಿಯನ್ಸಿ ಆದ್ರೆ ಗೈಟರ್ ಪ್ರಾಬ್ಲಮ್ ಬರುತ್ತೆ, ಹೈಪೋಥೈರಾಯ್ಡಿಸಮ್ ಬರುತ್ತೆ, ಫೆಟಿಗೂ ಆಗುತ್ತೆ, ವೇಟ್ ಗೇನ್ ಆಗುತ್ತೆ, ಪೂವರ್ ಮೆಂಟಲ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್, ಅಂದ್ರೆ ಮಕ್ಕಳಲ್ಲಿ ಮಿದುಳು ಬೆಳವಣಿಗೆಗೆ ಕಷ್ಟ ಮಾಡತ್ತೆ ನಾವು ಅಯೋಡಿನ್ ಅನ್ನ ತಿಂದೇ ಇದ್ರೆ. ಸೊ ನಾವು ನೋಡಿ ಉಪ್ಪನ್ನ ತಗೊಬೇಕು. ಯಾವ್ದ್ಯಾವ್ದು ಉಪ್ಪನ್ನ ತಗೊಂಡು ನಾವು ಎಲ್ಲ ತರ ಉಪ್ಪನ್ನ ನಾವು ಇಟ್ಕೊಂಡ್ರೆ ಮನೆಯಲ್ಲಿ ಪರವಾಗಿಲ್ಲ, ಬಟ್ ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಬೇಕು. ಎವ್ರಿ ಡೇ ಕನ್ಸ್ಯೂಮ್ ಮಾಡೋ ಉಪ್ಪಲ್ಲಿ ಅದು ಅಯೋಡಿನ್ ಇರೋ ತರಾನೇ ನೋಡ್ಕೊಬೇಕು. ಎಲ್ಲೆಲ್ಲೋ ಮಿಡಲ್ ಒಂದೊಂದ್ ದಿನ ಯಾವ್ದ್ಯಾವ್ದೋ ಡಿಶ್ಗೆ ಟೇಸ್ಟ್ಗೆ ಡಿಫ್ರೆನ್ಸ್ ಬರೋಕೆ ಇನ್ನೇನಕ್ಕೋ ಎಲ್ಲ ನಾವು ಬೇರೆ ಬೇರೆ ಸಾಲ್ಟ್ ಅನ್ನ, ಬ್ಲ್ಯಾಕ್ ಸಾಲ್ಟ್ ಇರ್ಲಿ, ಹಿಮಾಲಯನ್ ಪಿಂಕ್ ಸಾಲ್ಟ್ ಇರ್ಲಿ, ರಾಕ್ ಸಾಲ್ಟ್ ಇರ್ಲಿ, ಯಾವ ಸಾಲ್ಟ್ಗಳೇ ಇರ್ಲಿ, ಅದನ್ನ ನಾವು ಯೂಸ್ ಮಾಡಿದ್ರೆ ಎಲ್ಲೋ ಒಂದೊಂದ್ ದಿನ ಓಕೆ, ಎವ್ರಿ ಡೇ ಯೂಸ್ಗೆ ನಾವು ಬಳಸೋ ಉಪ್ಪಲ್ಲಿ ಅಯೋಡಿನ್ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಂಡೇ ಬಳಸ್ಬೇಕು. ಅದು ಕಲ್ಲುಪ್ಪು ಇರ್ಲಿ, ಟೇಬಲ್ ಸಾಲ್ಟ್ ಇರ್ಲಿ, ಯಾವ್ದೇ ಇರ್ಲಿ. ಇದು ನನ್ಗನ್ಸಿದ್ದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.